ಕಾಂತಾರ ಚಾಪ್ಟರ್ 1 ಸದ್ಯದ ಮಟ್ಟಿಗೆ ಇಂಡಿಯನ್ ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಒನ್ ಆಫ್ ದ ಮೋಸ್ಟ್ ಅವೈಟೆಡ್ ಫಿಲ್ಮ್ಗಳಲ್ಲಿ ಟಾಪ್ ಸ್ಥಾನದಲ್ಲಿ ಕಾಣಿಸ್ಕೊಡುವಂತಹ ಸಿನಿಮಾ. ಇತ್ತೀಚೆಗಷ್ಟೇ ನೀವೆಲ್ಲರೂ ನೋಡಿರ್ತೀರ, ಜುಲೈ 7ಕ್ಕೆ ರಿಷಬ್ ಶೆಟ್ಟಿ ಅವರ ಬರ್ಡೇಗೆ ಹೊಂಬಾಳೆ ಫಿಲ್ಮ್ಸ್ ಕಾಂತಾರ ಚಾಪ್ಟರ್ 1 ಸಿನಿಮಾದ ಪೋಸ್ಟರ್ ಅನ್ನ ರಿಲೀಸ್ ಮಾಡಿ ವಿಶ್ ಮಾಡಿದ್ರು. ಸ್ವಲ್ಪ ತಿಂಗಳ ಹಿಂದೆ ಹೋದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ರಿಷಬ್ ಶೆಟ್ಟಿ ಅವರು ಕೇರಳದ ಅತ್ಯಂತ ಪುರಾತನ ಯುದ್ಧ ಕಲೆ ಕಲರಿಪಟ್ಟು ಅಭ್ಯಾಸ ಮಾಡ್ತಾ ಇದ್ದಂತಹ ಫೋಟೋ ಲುಕ್ ಕೂಡ ರಿವೀಲ್ ಮಾಡಿದ್ರು. ಈಗ ರಿಲೀಸ್ ಆಗಿರುವಂತಹ ಪೋಸ್ಟರ್ ನಲ್ಲಿ ಕೊಡಲಿಯನ್ನ ಹಿಡಿದು ರಿಷಬ್ ಶೆಟ್ಟಿ ತುಂಬಾ ಅಗ್ರೆಸಿವ್ ಆಗಿ ಕಾಣಿಸ್ಕೊಂಡಿದ್ದಾರೆ. ಆ ಲೆಕ್ಕದಲ್ಲಿ ಪೋಸ್ಟರ್ ಅನ್ನ ನೋಡಿದ್ರೆ ಅರ್ಥ ಮಾಡ್ಕೋಬಹುದು, ಯುದ್ಧದ ಸನ್ನಿವೇಶ ಸಿನಿಮಾದಲ್ಲಿ ಒಂದು ಬಹುಮುಖ್ಯವಾದ ಪಾತ್ರವನ್ನ ವಹಿಸುತ್ತೆ ಅಂತ. ಯಾಕಂದ್ರೆ ಈ ಪೋಸ್ಟರ್ ಕೊಡ್ತಾ ಇರುವಂತಹ ಸೂಚನೆ ಪ್ರಕಾರ ಇದು ಯುದ್ಧದ ಸಂದರ್ಭದಲ್ಲಿ ರಿಷಬ್ ಶೆಟ್ಟಿ ಅವರು ಕಾಣಿಸ್ಕೊಳ್ಳುವಂತಹ ರೀತಿ ಅನ್ನೋ ಹಾಗೆ ಕಾಣ್ತಾ ಇದೆ. ಬನ್ನಿ ಈ ಪೋಸ್ಟರ್ ಅಲ್ಲಿ ಏನೇನಿದೆ, ಹೇಗೆ ಆಗಿದೆ ಅನ್ನೋದನ್ನ ಅನಲೈಸ್ ಮಾಡ್ತಾ ಹೋಗೋಣ. ಹಾಯ್, ಎಲ್ರಿಗೂ ನಮಸ್ಕಾರ ಅಂಡ್ ವೆಲ್ಕಮ್ ಟು ಖಡಕ್ ಸಿನಿಮಾ. ಪೋಸ್ಟರ್ನ ನೀವು ಸರಿಯಾಗಿ ಗಮನಿಸಿದ್ರೆ ಸಿನಿಮಾದ ಮೊದಲ ಪೋಸ್ಟರ್ ರಿಲೀಸ್ ಆದಾಗ ಯಾವ ರೀತಿಲಿ ರಿಷಬ್ ಶೆಟ್ಟಿ ಅವರು ಬಾವಿಯ ಒಳಗಡೆ ಇದ್ರು ಹಾಗೂ ಅವ್ರನ್ನ ಅಟ್ಯಾಕ್ ಮಾಡೋದಕ್ಕೆ ಸೈನಿಕರು ಬರ್ಜಿಗಳನ್ನ ಎಸಿತಾ ಇದ್ರು, ಅದೇ ರೀತಿಲಿ ಈ ಪೋಸ್ಟರ್ ಅಲ್ಲಿ ಕೂಡ ಅದನ್ನ ರಿಫ್ಲೆಕ್ಟ್ ಮಾಡಲಾಗಿದೆ. ಎರಡೂ ಪೋಸ್ಟರ್ನ ನೀವು ಸರಿಯಾಗಿ ಗಮನಿಸಿದ್ರೆ, ಪಕ್ಕದಲ್ಲಿ ಇಟ್ಕೊಂಡು ಗಮನಿಸಿದ್ರೆ ರಿಷಬ್ ಶೆಟ್ಟಿ ಅವರು ಬಾವಿಯ ಒಳಗಡೆ ಇರುವಂತಹ ರೀತಿಯಲ್ಲಿ ಕಾಣುತ್ತೆ. ಅಂದ್ರೆ ಅದು ಬಾವಿಯ ಆಕಾರದಲ್ಲಿದೆ, ಅಥವಾ ಅದೊಂದು ಗುಪ್ತ ಸ್ಥಳವನ್ನ ಕಾಯುವಂತಹ ಶಕ್ತಿಯಾಗಿ ಅಥವಾ ಒಬ್ಬ ಯೋಧನಾಗಿ ರಿಷಬ್ ಶೆಟ್ಟಿ ಅವರು ಈ ಸಿನಿಮಾದಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ ಅನ್ನೋದು ಇಲ್ಲಿ ಮೇಲ್ನೋಟಕ್ಕೆ ಕಾಣಿಸ್ಕೊಳ್ತಾ ಇದೆ. ಸಾಕಷ್ಟು ಬಾರಿ ಕಾಂತಾರ ಚಾಪ್ಟರ್ 1 ಸಿನಿಮಾದ ಕಥೆಯ ಬಗ್ಗೆ ಚರ್ಚೆ ಆದಾಗಲೆಲ್ಲ ಇದು ಕದಂಬರ ಕಾಲದ ಕಥೆಯ ಹಿನ್ನೆಲೆಯನ್ನ ಹೊಂದಿದೆ ಎನ್ನುವಂತಹ ಮಾತುಗಳು ಪದೇ ಪದೇ ಕೇಳಿ ಬರ್ತಾನೆ ಇತ್ತು. ಮತ್ತೊಂದು ಕಡೆಯಲ್ಲಿ ಸಿನಿಮಾದ ಪ್ರಮುಖ ಕೇಂದ್ರ ಬಿಂದು ಆಗಿರುವಂತಹ ಪಂಜುರ್ಲಿ ದೈವದ ಮೂಲ ಕಥೆಯನ್ನ ಕೂಡ ಈ ಸಿನಿಮಾ ಹೊಂದಿದೆ ಅನ್ನೋದು ಕೂಡ ಕೇಳಿ ಬರ್ತಾ ಇತ್ತು. ಇನ್ನು ಕಾಂತಾರ ಸಿನಿಮಾದಲ್ಲಿ ಕೂಡ ನೀವು ನೋಡಿರ್ತೀರಾ, ರಾಜ ಪಂಜುರ್ಲಿಯನ್ನ ಕಾಡಿನ ಜನರಿಂದ ಪಡ್ಕೊಳ್ಳೋದು ಆ ಕಾಡಿನ ಮಧ್ಯದಲ್ಲೇ. ಅಂಡ್ ಸಿನಿಮಾದ ಕ್ಲೈಮ್ಯಾಕ್ಸ್ ಅಲ್ಲಿ ಗುಳಿಗ ಬಂದ ನಂತರ ಆ ಸರ್ಕಲ್ ನ ಆಕಾರದಲ್ಲೇನೆ ದೈವಗಳು ಮಾಯ ಆಗೋದು. ಹಾಗಾಗಿ ಈ ಸರ್ಕಲ್ ನ ಆಕಾರಕ್ಕೆ ಇಲ್ಲಿ ತುಂಬಾ ಮಹತ್ವ ಅಂತೂ ಇದೆ. ಹೀಗಾಗಿ ಪಂಜುರ್ಲಿ ಅಥವಾ ಆ ದೈವದ ರಕ್ಷಣೆಗಾಗಿ ನಿಂತಿರುವಂತಹ ಯೋಧನ ಪಾತ್ರದಲ್ಲಿ ರಿಷಬ್ ಶೆಟ್ಟಿ ಅವರು ಈ ಸಿನಿಮಾದಲ್ಲಿ ಕಾಣಿಸ್ಕೊಳ್ತಾ ಇರಬಹುದು ಅನ್ನೋದು ಕೂಡ ನಮ್ಮ ಗೆಸ್ ಆಗಿದೆ. ಪಂಜುರ್ಲಿ ದೈವದ ಹಿನ್ನೆಲೆಯನ್ನ ಹೊಂದಿರುವಂತಹ ಕಥೆನ ಈ ಸಿನಿಮಾ ಹೊಂದಿರೋದ್ರಿಂದಾಗಿ ಸಿನಿಮಾದ ಕತೆ ಕರಾವಳಿ ಭಾಗದಲ್ಲಿ ಟ್ರಾವೆಲ್ ಆಗುತ್ತೆ. ಪೋಸ್ಟರ್ ನಲ್ಲಿ ಒಂದ್ ಕಡೆ ಸೈನಿಕರನ್ನ ಹಾಗೂ ಕೋಟೆಗಳನ್ನ ನೋಡಿದ್ರೆ, ಇನ್ನೊಂದ್ ಕಡೆಯಲ್ಲಿ ಅವರನ್ನ ಎದುರಿಸೋದಕ್ಕೆ ಹಾಗೂ ಕಾಡನ್ನ ಕಾಪಾಡೋದಕ್ಕೆ ಅಂತಾನೆ ಎದೆ ಕೊಟ್ಟು ನಿಂತಿರುವಂತಹ ಕಾಡಿನ ಜನರು ಹಾಗೂ ಪ್ರಾಣಿಗಳು ಕಾಣುತ್ತೆ. ರಿಷಬ್ ಶೆಟ್ಟಿ ಅವರ ಪಾತ್ರ ಯುದ್ಧ ಮಾಡ್ತಿರುವಂತಹ ದೃಶ್ಯವನ್ನ ಕೂಡ ನೀವು ಈ ಪೋಸ್ಟರ್ ಅಲ್ಲಿ ಕಾಣಬಹುದು. ಇದರಿಂದ ಕನ್ಫರ್ಮ್ ಆಗಿ ಅವರು ಒಬ್ಬ ಕಾಡಿನ ಯೋಧ ಅಥವಾ ಕಾಡಿನ ಸಂಪತ್ತಿನ ಅಥವಾ ಯಾವುದೋ ಒಂದು ಅಗೋಚರ ಶಕ್ತಿಯ ಸಂರಕ್ಷಕ ಅನ್ನೋದು ಪಕ್ಕಾ ಅನಿಸ್ತದೆ. ಇನ್ನು ತುಳುನಾಡಿನ ಬಹುತೇಕ ದೈವಗಳ ಸಾಮಾನ್ಯ ಜನಜೀವನ ಜೊತೆಗೆ ಪ್ರಾರಂಭ ಆಗುತ್ತೆ ಅನ್ನೋ ಮಾಹಿತಿ ಕೂಡ ಕೆಲವೊಂದು ಕಡೆ ಕೇಳಿಬರುತ್ತೆ. ಹೀಗಾಗಿ ಐತಿಹಾಸಿಕ ದಿನಗಳಲ್ಲಿ ನಡೆದಿರುವಂತಹ ಪಂಜುರ್ಲಿಯ ಹಿನ್ನೆಲೆಯ ಕಥೆಯನ್ನ ಈ ಸಿನಿಮಾದ ಮೂಲಕ ಹೇಳೋದಕ್ಕೆ ಚಿತ್ರತಂಡ ಹೊರಟಿರ್ಬೋದು. ಆ ಕಾಲಘಟ್ಟದಲ್ಲಿ ಅಂದ್ರೆ ಕದಂಬರು ರಾಜ್ಯಭಾರ ಮಾಡಿದಂತಹ ಸಮಯವನ್ನ ತಗೊಂಡ್ರೆ ಕೂಡ 4ರಿಂದ 6ನೇ ಶತಮಾನದ ನಡುವಿನಲ್ಲಿ ಈ ಸಿನಿಮಾ ಮೂಡ್ ಬಂದಿದೆ ಅಂತ ಕೂಡ ಹೇಳ್ಬೋದು. ಸ್ಟಾರ್ಟಿಂಗ್ ಅಲ್ಲಿ ಈ ಪಾತ್ರವನ್ನ ನಾವು ಪರಶುರಾಮನ ಪಾತ್ರಕ್ಕೆ ಕೂಡ ಹೋಲಿಸಿ ಕನ್ಫ್ಯೂಸ್ ಮಾಡ್ಕೊಂಡಿದ್ವಿ. ಯಾಕಂದ್ರೆ ಕರಾವಳಿ ಭಾಗದ ಪ್ರದೇಶವನ್ನ ಐತಿಹಾಸಿಕ ಹಾಗೂ ಪೌರಾಣಿಕವಾಗಿ ಪರಶುರಾಮ ನಿರ್ಮಿಸಿದಂತಹ ಭೂಮಿ ಅಂತ ಕರಿತೀವಿ. ಆದ್ರೆ ಈ ಪೋಸ್ಟರ್ ಅಲ್ಲಿ ರಿಷಬ್ ಶೆಟ್ಟಿ ಅವರ ಪಾತ್ರ ಹಿಡ್ಕೊಂಡಿರುವಂತಹ ಗುರಾಣಿ, ಸೊಂಟದಲ್ಲಿರುವಂತಹ ಚಿಕ್ಕ ಚಾಕುಗಳು, ಕಹಳೆ ಮತ್ತು ಚಿಕ್ಕ ಕೊಂಬಿನ ವಸ್ತು ನೋಡ್ತಾ ಇದ್ರೆ ಇದು ಖಂಡಿತ ಪರಶುರಾಮ ಅಲ್ವೇ ಅಲ್ಲ ಅನ್ನೋದು ಇಲ್ಲಿ ಸಿಕ್ಕಿರುವಂತಹ ಕ್ಲಾರಿಟಿ. ಇದಿಷ್ಟು ಈ ಪೋಸ್ಟರ್ ನೋಡಿ ತಲೆಗೆ ಬಂದಂತಹ ಯೋಚನೆಗಳು. ಸಾಕಷ್ಟು ಅಡಚಣೆಗಳ ನಡುವೆ ಕೂಡ ಕಾಂತಾರ ಚಾಪ್ಟರ್ 1 ಸಿನಿಮಾದ ಶೂಟಿಂಗ್ ಇದೀಗ ಮುಕ್ತಾಯ ಆಗಿದೆ ಅನ್ನುವಂತಹ ಮಾಹಿತಿ ಸಿಕ್ಕಿದೆ. ದೊಡ್ಡದಾಗಿರುವಂತಹ ಯುದ್ಧದ ಸನ್ನಿವೇಶ ಕೂಡ ಸಿನಿಮಾದಲ್ಲಿ ಇರುತ್ತೆ ಹಾಗೂ ಇದಕ್ಕಾಗಿ ವಿದೇಶದಿಂದ ಸ್ಟಂಟ್ ಡೈರೆಕ್ಟರ್ ಹಾಗೂ ಟೆಕ್ನಿಷಿಯನ್ಗಳು ಕೂಡ ಬಂದು ಹೋಗಿದ್ದಾರೆ. ದೊಡ್ಡ ಸ್ಕೇಲ್ ಜೊತೆಗೆ VFX ಹಾಗೂ ಮೇಕಿಂಗ್ ವಿಚಾರದಲ್ಲಿ ಕೂಡ ಯಾವುದೇ ಕಾಂಪ್ರಮೈಸ್ ಮಾಡದೆ ಕ್ವಾಲಿಟಿ ಪ್ರಾಡಕ್ಟ್ ಅನ್ನ ಕೊಡೋದಕ್ಕೆ ರಿಷಬ್ ಶೆಟ್ಟಿ ಅಂಡ್ ಟೀಮ್ ಹಗಲು ರಾತ್ರಿ ಅಂತ ನೋಡ್ದೇನೆ ಕೆಲಸ ಮಾಡಿದ್ದಾರೆ. ಎಲ್ಲದಕ್ಕಿಂತ ಖುಷಿ ಕೊಡ್ತಿರುವಂತಹ ವಿಷಯ ಅಂದ್ರೆ ಸಿನಿಮಾ ಯಾವುದೇ ಪೋಸ್ಟ್ ಪೋನ್ ಇಲ್ಲದೆ ಇದೇ ಅಕ್ಟೋಬರ್ 2ಕ್ಕೆ ಪ್ಯಾನ್ ಇಂಡಿಯಾ ಭಾಷೆಗಳಲ್ಲಿ ತೆರೆ ಕಾಣ್ತಿದೆ. ಅದು ಈ ವರ್ಷ ಕನ್ನಡ ಚಿತ್ರರಂಗಕ್ಕೆ ದೊಡ್ಡ ಮಟ್ಟದಲ್ಲಿ ಕಾಂಟ್ರಿಬ್ಯೂಟ್ ಮಾಡೋದು ಕೂಡ ಗ್ಯಾರಂಟಿ. ನೋಡೋಣ ಫೈನಲ್ ಪ್ರಾಡಕ್ಟ್ ಯಾವ ರೀತಿಯಲ್ಲಿ ಮೂಡ್ ಬಂದಿರುತ್ತೆ ಅಂತ. ಈ ಪೋಸ್ಟರ್ ನೋಡಿ ನಿಮ್ಗೆ ಯಾವ್ದಾದ್ರು ಬೇರೆ ಕ್ಲೂಗಳು ಸಿಕ್ಕಿದ್ರೆ ಅದನ್ನ ಕೂಡ ಕಮೆಂಟ್ ಮಾಡಿ ತಿಳಿಸಿ. ನೋಡಿ ನಾನು ಕೂಡ ಖುಷಿ ಪಡ್ತೀನಿ. ಸೈನಿಂಗ್ ಆಫ್, ಮನು.